ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೇನ ಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಗ್ಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸದ್ಜ್ಞಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತತ್ವಾಂತಮರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಜೋಶಿ ಅವ್ರು ಮ್ಯೂಟ್ ಮಾಡ್ರಿ. ದೇವತೆಗಳು ಹೋಗಿ ಕೃಷ್ಣ ಪರಮಾತ್ಮನ ಅವತಾರವಾಗಬೇಕಾಗಿದೆ. ಹಾಗಾಗಿ ಕ್ಷೀರಸಾಗರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲರೂ. ಭೂಮಿ ಮೇಲೆ ಪಾಪಿಷ್ಠರು ಹಿಂದೆ ರಾಮಾವತಾರದಲ್ಲಿ ಮತ್ತು ದೇವದಾನವರಿಗೆ ಘನಘೋರ ಯುದ್ಧವಾಗಿದೆ. ಆ ಸಮಯದಲ್ಲಿ ಎಲ್ಲರನ್ನ ನೀನು ಕೊಂದಿದ್ದಿ ಪರಮಾತ್ಮ. ಅವರೇ ಈಗ ಮತ್ತೆ ಪುನಃ ಭೂಮಿ ಮೇಲೆ ಅವತಾರ ಮಾಡಿ ಬಂದಿದ್ದಾರೆ, ಹುಟ್ಟಿ ಬಂದಿದ್ದಾರೆ ದೈತ್ಯರು. ಭೂದೇವಿ ಆ ಪಾಪಿಷ್ಠರ ಸಂಘದಿಂದ ಬಹಳಷ್ಟು ತೊಂದರೆಯಲ್ಲಿ ಒಳಗಾಗಿದ್ದಾಳೆ. ಅದನ್ನು ಪರಿಹಾರ ಮಾಡೋದಕ್ಕಾಗಿ ನಿನ್ನ ಅವತಾರ ಭೂಮಿ ಮೇಲೆ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ತಮಾಪತಂತಂ ಪ್ರಸಮೀಕ್ಷಮಾರತ ಸ್ವದಾತ್ಮೀಯ ದತ್ತ ವರಸ್ತದ ಇವ ಹಂತವ್ಯ ಇತ್ಯಸ್ಮಾದ್ ಆಶು ಹಿ ತ್ವಾಂ ತದಾ ಆವಿರಾಸೀತ್ ಅನಂತ ಪೌರುಷಃ ತಮಸ್ತ್ರಾಣಿ ಬಹೂನಿ ಬಹುಭಿಃ. ಆಗ ಹೇಳ್ತಾರೆ, ಆ ವಿಪ್ರಚಿತ್ತಿ ಮತ್ತು ಶಂಬರಾಸುರ, ಕಾಲನೇಮಿ ಇತ್ಯಾದಿ ಮೊದಲಾದ ಅನೇಕ ಮಹಾಮಹಾದೈತ್ಯರು, ದೇವತೆಗಳಿಗಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ದೈತ್ಯರೇ ಇದ್ದಾರೆ. ದೇವಾಸುರರ ಸಂಗ್ರಾಮವಾಯಿತು. ದೇವಾಸುರರ ಸಂಗ್ರಾಮವಾದಾಗ ದೇವತೆಗಳಿಗಿಂತಲೂ ಹೆಚ್ಚು ಸಂಖ್ಯೆಯಲ್ಲಿ ದೈತ್ಯರಿದ್ದಾರೆ. ಆ ಸಂಖ್ಯೆಗಳನ್ನೆಲ್ಲ ಕೊಡ್ತಾರೆ, ಬಹಳ ದೊಡ್ಡದಾದ ಸಂಖ್ಯೆಯನ್ನು ಕೊಡ್ತಾರೆ ಶ್ರೀಮದಾಚಾರ್ಯರು. ತಸ್ಮಾನ್ ಮಹೋಗ ಗುಣಮಾಸ ಮಹಾ ಸುರಾಣಾಂ ಸೈನ್ಯಂ ಶಿಲಾಗಿರಿಂ ಮಹಾಸ್ತ್ರಧರಂ ಸುಘೋರಂ ಅಂತ ಹೇಳಿ, ಶತಮಹೋಗ ಮಹೋಗ ಅಕ್ಷೋಹಿಣಿ ಅಂತ ಹೇಳಿ ಬಹಳಷ್ಟು ಎಲ್ಲ ಅದರ ವಿವರಣೆಯನ್ನು ಕೊಡ್ತಾರೆ. ಅಷ್ಟು ಸಂಖ್ಯೆಯಲ್ಲಿ ಆದಾಗ ಮಹಾಮಹಾದೈತ್ಯರೆಲ್ಲ ನಿನ್ನಿಂದ ಹತರಾಗಿದ್ದಾರೆ. ಶಂಬರಾಸುರನನ್ನ ವಜ್ರಿ ಇಂದ್ರದೇವರು ಸಂಹಾರ ಮಾಡಿದ್ದಾರೆ. ಅವನಿಗೆ ವರವಿತ್ತು, ಯಾರಿಂದಲೂ ಸಾಯಬಾರದು ಅಂತ ಹೇಳಿ. ಆಗ ಸಮಸ್ತ ಮಾಯಾಪಹಯ ತಯೇವ ಮಾಯಾ ಅಸ್ತ್ರವನ್ನು ಬಿಡ್ತಾನೆ. ಬಿಟ್ಟಾಗ ಎಲ್ಲ ದೇವಾದಿದೇವತೆಗಳಿಗೂ, ಇಂದ್ರ, ಸೂರ್ಯ, ಚಂದ್ರ ಇವರೇ ಮೊದಲಾದಂತಹ ಎಲ್ಲ ದೇವತೆಗಳಿಗೂ ಬಹಳಷ್ಟು ಪೀಡೆಯಾದಾಗ, ಆಪತ್ತು ಬಂದಂತೆ ಆದಾಗ ಸುರೇಶ್ವರೇಣಾರ್ಚಿತ ಪೌರುಷ ಬಹುನ್ ವಜ್ರೇಣ ವಜ್ರಿ ನಿಜಗಾನ ಶಂಬರಂ. ಆ ಇಂದ್ರ ಬಂದು ಅವನನ್ನು ವಜ್ರಾಯುಧದಿಂದ ಸಂಹಾರ ಮಾಡಿಬಿಡ್ತಾನೆ. ಯಾರನ್ನ? ಶಂಬರಾಸುರನನ್ನ. ತಸ್ಮಿನ್ ಹತೆ, ಆ ಶಂಬರಾಸುರ ಮಹಾಪರಾಕ್ರಮಿಯಾಗಿದ್ದಾನೆ. ಅವನು ಸತ್ತ ಮೇಲೆ ಎಲ್ಲ ದಾನವರೆಲ್ಲ ಓಡಿ ಹೋಗಿದ್ದಾರೆ.
ಯಾರ ಪರಾಕ್ರಮ ನೋಡಿ? ಇಂದ್ರನ ಪರಾಕ್ರಮ ನೋಡಿ. ಯಾಕೆ ಅಂದರೆ ಶಂಬರಾಸುರಂತಹ ಸಂಬರಾಸುರನನ್ನು ಇಂದ್ರ ಕೊಂದಾಕಿದ. ಇನ್ನು ನಮ್ಮ ನಾಯಕ ಯಾರು? ತಾನ್ ವಿಪ್ರಚಿತ್ತಿ ನಿವಾರ್ಯ ಧನ್ವಿ. ಅಷ್ಟರಲ್ಲಿ ವಿಪ್ರಚಿತ್ತಿ ಬಂದಿದ್ದ. ವಿಪ್ರಚಿತ್ತಿ ಬಂದು ಆ ಇಂದ್ರನನ್ನ ಮತ್ತು ಎಲ್ಲ ಓಡು ಹೋಗುವಂತಹ ಏನು ದೈತ್ಯರಿದ್ದಾರೋ ಅವ್ರನ್ನೆಲ್ಲ ತಡೆದಿದ್ದಾನೆ. ತಾನು ಭಾರೀ ಪರಾಕ್ರಮವನ್ನು ತೋರಿಸಿದ್ದಾನೆ ವಿಪ್ರಚಿತ್ತಿ. ಧನ್ವಿ ಸಸಾರ ಶಕ್ರ ಪ್ರಮುಖಾನ್ ಸುರೇತರ. ಆ ಎಲ್ಲ ಶಕ್ರ ಅಂದ್ರೆ ಇಂದ್ರೇ ಮೊದಲಾದಂತಹ ಎಲ್ಲ ಸುರೋತ್ತಮರನ್ನು ತಡೆದಿದ್ದಾನೆ. ವರಾತ್ ಅಜಯೇನ ವಿಧಾತು. ಯಾಕೆ ಶಕ್ತಿ ಬಂತು ಅವನಿಗೆ? ಇಂದ್ರನನ್ನು ತಡೆಯುವ ಶಕ್ತಿ ಯಾಕೆ ಬಂತು ಅಂದರೆ ಬ್ರಹ್ಮದೇವರ ವರ ಇದೆ ಅವನಿಗೆ. ಯಾರಿಗೆ? ವಿಪ್ರಚಿತ್ತಿಗೆ. ಸುರೋತ್ತಮಾಂಸ್ತೇನ ಶರೀರ್ ನಿಪಾತಿತಾನ್. ಮಹಾಮಹಾ ಸುರರು ದೇವತೆಗಳು ಅವರೆಲ್ಲರೂ ಕೂಡ ಶಕ್ರಂಚ ವಿಮೋಹಿತಂ. ಇಂದ್ರದೇವರೇ ಮೊದಲಾದ ಎಲ್ಲ ದೇವತೆಗಳು ಈ ವಿಪ್ರಚಿತ್ತಿಯ ಪ್ರಭಾವದಿಂದ ಶಸ್ತ್ರ ಪ್ರಯೋಗದಿಂದ ಮೋಹಿತರಾಗಿ ಬಿದ್ದಿದ್ದಾರೆ. ಶಂಬರಾಸುರ ಎಂಬ ಆಪತ್ತು ಪರಿಹಾರ ಆದರೂ, ದೈತ್ಯರಿಗೆ ಓಡು ಹೋಗುವ ಪ್ರಸಂಗ ಬಂದಿದ್ದರೂ ವಿಪ್ರಚಿತ್ತಿ ಬಂದು ಅದನ್ನು ಕಾಯ್ದು ತಡೆದು ಎಲ್ಲ ದೇವತೆಗಳನ್ನು ಮೋಹಿತನನ್ನಾಗಿ ಮಾಡಿಬಿಟ್ಟ. ಮೂರ್ಛೆಗೆ ಬಂದು ಬಿದ್ದಿದ್ದಾರೆ. ಅಷ್ಟು ದೇವದಾನವರ ಸಂಗಮ ಆಗಿತ್ತು, ಆಗ್ತಾ ಇತ್ತು, ಹಿಂದಕ್ಕೆ ಆಗಿತ್ತು. ಆಗ ಎಲ್ಲ ದೈತ್ಯರು ನಿನ್ನಿಂದ ಸತ್ತು ಹೋಗಿದ್ದರು. ಇಂದ್ರ ಕೆಲವರನ್ನು ಕೊಂದ, ವಾಯುದೇವರು ಕೊಂದರು, ನೀನು ಕೆಲವು ದೈತ್ಯರನ್ನು ಸಂಹಾರ ಮಾಡಿದ್ದಿ, ಅವರೆಲ್ಲ ಹುಟ್ಟಿ ಬಂದಿದ್ದಾರೆ ಅಂತ ಪರಮಾತ್ಮನಿಗೆ ಪ್ರಾರ್ಥನಾ ರೂಪದಲ್ಲಿ ರಿಪೋರ್ಟ್ ಕೊಡ್ತಾ ಇದ್ದಾರೆ. ವೇದವ್ಯಾಸ ದೇವರ ಅವತಾರ ಕಾಲದಲ್ಲಿ ಹೇಗೆ ಕ್ಷೀರಸಾಗರಕ್ಕೆ ಹೋಗಿ ದೇವತೆಗಳು ಪ್ರಾರ್ಥನೆ ಮಾಡಿ ಶಸ್ತ್ರೇಣ ನಿಹತ್ಯ ಶೀಘ್ರಂ ಪದಂ ದಿದಂ ದೇಹಿ ಮಹಾಜನಸ್ಯ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಆವಾಗ ಮತ್ತು ಪರಮಾತ್ಮನನ್ನು ಕುರಿತು ಋತೇ ಭವಂತಂ ನಿಹಿತಂ ನಿಹಂತ ತ್ವಮೇಕೈವ ಅಖಿಲ ಶಕ್ತಿಪೂರ್ಣ ಅಂತ ಹೇಳಿ ಪ್ರಾರ್ಥನೆ ಮಾಡಿದಾಗ ವೇದವ್ಯಾಸ ದೇವರು ಅವತಾರ ಹೇಗೆ ಮಾಡಿದರೋ ಹಾಗೆ ಹಿಂದೆ ನೀನು ಮಾಡಿದಂತಹ ಎಲ್ಲ ಉಪಕಾರವನ್ನು ಸ್ಮರಣೆ ಮಾಡಿ ದೇವತೆಗಳು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ನೀನು ಕೃಷ್ಣನಾಗಿ ಅವತಾರ ಮಾಡಬೇಕು. ಯಾಕೆ? ನೀನೇ ಈ ಎಲ್ಲ ದೈತ್ಯರನ್ನು ಕೊಲ್ಲುವ ಸಮರ್ಥನಾದವನು, ಸಾಮರ್ಥ್ಯ ಪಡೆದವನು ಅಂತ ಹೇಳಿ ಆಗ ನ್ಯವಾರಯತ್ತಂ ಪವನಶರೋಗೈ ವಾಯುದೇವರು ಬರ್ತಾರೆ, ಮುಖ್ಯ ಪ್ರಾಣದೇವರು ಬರ್ತಾರೆ. ಎಲ್ಲ ದೇವತೆಗಳು ಮೋಹಿತರಾಗಿ ಬಿದ್ದಾಗ ಇನ್ನು ಉಳಿದದ್ದೇನು? ಮುಖ್ಯ ಪ್ರಾಣದೇವರು. ಆ ಮುಖ್ಯ ಪ್ರಾಣದೇವರು ಕಾಣುಂಕುಡು ಮುಖ್ಯ ಪ್ರಾಣದೇವರು ಆಗ ಬಂದು ಶರೋಗೈಹಿ ಬಾಣಗಳ ಪ್ರಯೋಗದಿಂದ ಅವನನ್ನು ತಡಿತಾರೆ. ತಡೆದು ಆಗ ಅಸ್ತ್ರಾಣಿ ತಸ್ಯಾಸ್ತ್ರ ವರೈರ್ನಿವಾರ್ಯ ಚಿಕ್ಷೇಪ ತಸ್ಯ ಉರಸಿ ಕಾಂಚನಿಂ ಗದಾಂ. ಬೀಸಿ ಬಂಗಾರಮಯವಾದ ಒಂದು ಗದೆಯನ್ನು ಈ ವಿಪ್ರಚಿತ್ತಿ ಎದೆಗೆ ಒಗಿತಾರೆ. ಒಗೆದಾಗ ಆ ಎದೆಗೆ ಬಿದ್ದು ಇವನು ಮೇಲಿಂದ ತಳಗಡೆ ಎಲ್ಲಿ ಮೇರು ಪರ್ವತಕ್ಕೆ ಬೀಳುತ್ತಾನೆ. ಮೇಲಿಂದ ಮೇರು ಪರ್ವತಕ್ಕೆ ಆ ಗದಾಪ್ರಹಾರವನ್ನು ತಿಂದು ತಳಗೆ ಬಿದ್ದು ಚೂರ್ಣನಾಗಿ ಬಿದ್ದುಬಿಟ್ಟಿದೆ. ವಾಯುದೇವರು ಅವನನ್ನು ಸಂಹಾರ ಮಾಡಿದ್ದಾರೆ. ವಿಚೂರ್ಣಿತೋಸೋ ನಿಪಪಾತ ಮೇರೌ ಮಹಾಬಲಃ ವಾಯುಬಲಾಭಿನುನ್ನಃ. ಮಹಾಬಲಿಷ್ಠರಾದ ವಾಯುದೇವರ ಮುಂದೆ ಯಾರ ಸಾಮರ್ಥ್ಯ ಇರಲಿಕ್ಕೆ ಸಾಧ್ಯ? ಅವರು ಅಲ್ಲಿ ಸತ್ತು ಹೋಗಿದ್ದಾನೆ. ಅಥಾತ್ವಸಾದಾಶುಷ ಕಾಲನೇಮಿ. ಇಷ್ಟಾಗಿದೆ, ಕಾಲನೇಮಿ ಬಂದಿದ್ದಾನೆ. ನಿನ್ನೆ ನಾನು ಹೇಳಿದೆ, ಸಂಕ್ಷೇಪದಲ್ಲಿ ಹೇಳಿ ಮುಗಿಸಿದ್ದೆ ಕಥೆಯನ್ನು. ಆ ಕಾಲನೇಮಿ ಬಂದಾಗ ಅವನಿಗೆ 1000 ತಲೆಗಳು, 1000 ತಲೆ, 2000 ಕೈಗಳು ಇದ್ದಂತಹ ಸರ್ವೈರಜೇಯತ್ವಂ ಅಜಃ ಅಸುರಃ. ಎಲ್ಲರನ್ನು ಗೆಲ್ಲುವ ಸಾಮರ್ಥ್ಯ ಇದ್ದವನು. ಅವನ ಹೆಸರು ಕಾಲನೇಮಿ ಅಂತವನು. ಮತ್ತು ಬಂದು ಯುದ್ಧವಾಡ್ತಾ ಇದ್ದಾನೆ. ಆ ಸಮಯದಲ್ಲಿ ಪರಮಾತ್ಮ ವಾಯುದೇವರು ಅವನನ್ನು ಕೊಲ್ಲಿಲ್ಲ, ಬಿಟ್ಟರು. ಯಾಕೆ? ದೇವರಿಗೆ ಕೀರ್ತಿ ಬರಬೇಕು, ದೇವರೇ ಅವನನ್ನು ಕೊಲ್ತಾನೆ ಅಂತ ಹೇಳಿದ್ದಾನೆ. ಹಾಗಾಗಿ ದೇವರು ತಮಾಪದಂತಂ ಪ್ರಸಮೀಕ್ಷ ಮಾರುತಃ ತ್ವದಾಜ್ಞೆಯ ದತ್ತವರಸ್ಯ. ನಿನ್ನ ಆಜ್ಞೆ ಇದೆ, ನೀನು ಅವನಿಗೆ ವರ ಕೊಟ್ಟಿದ್ದಿ, ಹಾಗಾಗಿ ಹಂತವ್ಯ ಇತ್ಯಸ್ಮರದಾಶು ಹಿತ್ವಾಂ ತದಾ ಆವಿರಾಸೀತ್ ಅನಂತ ಪೌರುಷ. ಅನಂತ ಶಕ್ತಿ ಸಂಪನ್ನಾದ ಭಗವಂತ ವಾಯುದೇವರ ಪ್ರಾರ್ಥನೆಗೆ ದೇವರೇ ಅವನನ್ನು ಕೊಲ್ತಾನೆ ಅಂತ ತಿಳಿದು ಸುಮ್ಮನೆ ಆಗಿ ರಾವಣನನ್ನು ಹೇಗೆ ಕೊಲ್ಲದೆ ಬಿಟ್ಟರು, ಕುಂಭಕರ್ಣನನ್ನು ಹೇಗೆ ಕೊಲ್ಲದೆ ಬಿಟ್ಟರು, ಹಾಗೆ ಈ ಕಾಲನೇಮಿಯನ್ನು ಕೊಲ್ಲದೇನೆ ಸುಮ್ಮನಾಗಿ
ದೇವರನ್ನು ಪ್ರಾರ್ಥನೆ ಮಾಡಿದಾಗ ದೇವರು ತಾನು ಬರ್ತಾನೆ. ತಮಸ್ತ್ರ ಶಸ್ತ್ರಾಣಿ ಬಹೂನಿ ಬಾಹುವಿರ್ ಪ್ರಕರ್ಷಮಾಣಂ ಭುವನಾಪ್ತ ದೇಹಂ. ಇಡೀ ದೇಹದ ತುಂಬಿ 1000 ತಲೆ 2000 ಕೈಗಳು ಅಂತಂದರೆ ಏನಾಗಬೇಕು? ಇಡೀ ಭೂಮಿ ತುಂಬ ಹೋಗುವಷ್ಟು ದೊಡ್ಡದಾದ ದೇಹ ಇತ್ತು. ಅದೆಲ್ಲವನ್ನು ಸುದರ್ಶನ ಚಕ್ರದಿಂದ ಕಡದು ಹಾಕಿದ್ದಾನೆ ಪರಮಾತ್ಮ. ಚಕ್ರೇಣ ಬಾಹೂನ್ ನಿಗೃತ್ಯ ತಾನಿ ಕಾನಿಚ ನವೇದಯಾಶು ಯಮಾಯ ಪಾಪಂ. ಪಾಪಿಷ್ಟನಾದ ಕಾಲನೇಮಿಯನ್ನು ಯಮಪಟ್ಟಣಕ್ಕೆ ಕಳಿಸಿದ್ದಾನೆ. ಅಂದರೆ ಅವನು ಸತ್ತು ಹೋಗಿದ್ದಾನೆ ಅಂತ ಅರ್ಥ. ದೇವರು ಅಚಿಂತ್ಯ ಶಕ್ತಿ ಸಂಪನ್ನಾದ ಭಗವಂತ ಈ ಕಾಲನೇಮಿಯನ್ನು ಸಂಹಾರ ಮಾಡಲಿಕ್ಕೆ ಏನು ಶಕ್ತಿಯನ್ನು ತೋರಿಸುವ ಕಾರಣವಿಲ್ಲ. ಸುದರ್ಶನ ಚಕ್ರವನ್ನು ಬಿಟ್ಟ, ಚಕ್ರದಿಂದ ಅವನು ಸತ್ತು ಹೋಗಿದ್ದಾನೆ. ತಥೋ ಅಸುರಾಸ್ತೆ ನಿಹಿತ ಅಶೇಷಾ ತ್ವಯಾ ತ್ರಿಭಾಗ. ಆಗ ದೇವರು ಬಂದು ಎಷ್ಟು ಜನಸಂಖ್ಯೆ ಹೇಳ್ತಾರೆ, ಎಲ್ಲ ಅಸುರರ ಸಂಖ್ಯೆಯನ್ನು 4 ಭಾಗ ಅಸುರ ಸಂಖ್ಯೆ ಇದೆ ಅಂದರೆ 3 ಭಾಗ ಅಸುರರ ಸಂಖ್ಯೆಯನ್ನು ದೇವರೇ ಸಂಹಾರ ಮಾಡಿ ಮುಗಿಸ್ಬಿಟ್ಟ. ಇನ್ನು ಉಳಿದು 1 ಭಾಗ, ಆ 1 ಭಾಗ ಅಸುರರ ಸಂಖ್ಯೆಯನ್ನು ವಾಯುದೇವರು ಸಂಹಾರ ಮಾಡಿದ್ದಾರೆ. ಹಾಗಾಗಿ ತಥೋ ಅಶೇಷಾಸ್ತ್ವಯಾ ತ್ರಿಭಾಗ ನಿಹಿತಾಶ್ಚತುರ್ಥಂ ಜಗಾನವಾಯ ಪುನರೇವ ಜಾತಃ ತೇ ಭೂತಳೇ ಧರ್ಮಬಲೋಪಪನ್ನಾ. ರಾಜಾಂಸು ಹೀಗೆ ಆ ಎಲ್ಲ ಸತ್ತ ಅಸುರರೇನಿದ್ದಾರಲ್ಲ, ನೀನು ಹಿಂದಕ್ಕೇನು ಸಂಹಾರ ಮಾಡಿದ್ದು ಅಸುರರಿದ್ದಾರೆ. ರಾಮಾವತಾರದಲ್ಲಿ ವಿಚಿತ್ರ ಏನು, ವೇದವ್ಯಾಸ ದೇವರ ಅವತಾರದಲ್ಲಿ ವಿಚಿತ್ರ ಏನು. ಈ ಕಡೆ ಸರಿಯೋ, ನನ್ನ ಮುಖ ಕಾಣಿಸ್ಬೇಕು ಬೇಡ, ಈ ಕಡೆ ಬಾ, ಇಲ್ಲಿ ಕೂಡಿಲ್ಲ. ರಾಮಾವತಾರದಲ್ಲಿ ಎಷ್ಟು ಜನ ಅಸುರರು ಸತ್ತು ಹೋಗಿದ್ದಾರಲ್ಲ, ಆಗ ಎಲ್ಲ ಅಸುರರು ರಾಮನಿಂದ ಸಾಯುವಾಗ ವಾವಾ ರಾಮ ಇಷ್ಟು ಚಲೋ ಪರಾಕ್ರಮದ ನಿಂದು, ಇಷ್ಟು ಶಕ್ತಿಶಾಲಿಯ ನೀನು, ಇಷ್ಟೆಲ್ಲ ಅಸುರರನ್ನು ಸಂಹಾರ ಮಾಡುವ ಶಕ್ತಿ ನಿಂದಿದೆ ಅಂದರೆ ಅದ್ಭುತ ವ್ಯಕ್ತಿಯಾಗಿರ್ಬೋದು ನೀನು ಅಂತ ದೇವರಲ್ಲಿ ಭಕ್ತಿ ಬರುವಂತೆ ದೇವರು ಆ ಪರಾಕ್ರಮ ತೋರಿಸ್ಬಿಟ್ಟ. ದೇವರಲ್ಲಿ ಆದರವನ್ನು ಬರುವಂತೆ ದೇವರು ಮಾಡಿದ. ಹಾಗಾಗಿ ದೇವರಲ್ಲಿ ಭಕ್ತಿ ಬಂತು ಕೆಲವರಿಗೆ, ಅಸುರರಿಗೆ. ವೇದವ್ಯಾಸ ದೇವರ ಅವತಾರ ಮಾಡಿದಾಗ ಸಚ್ಚಾಸ್ತ್ರ ಶಸ್ತ್ರೇಣ ನಿಹತ್ಯ ಆಗ ವೇದವ್ಯಾಸ ದೇವರು ಪುಸ್ತಕವನ್ನು ಹಿಡಿದು ಗ್ರಂಥವನ್ನು ಬರೆದವರು. ಅಲ್ಲೇನು ಬಾಣಗಳನ್ನು ಬಿಡುವುದು ಕಾರಣವಿಲ್ಲ. ಅಲ್ಲಿ ಅಜ್ಞಾನ ಮಿಥ್ಯಾ ಮತಿರೂಪತೋಸೋ ಪ್ರವಿಶ್ಯ ಸಜ್ಞಾನ ಘನಸ್ವರೂಪ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಅಜ್ಞಾನ ಮಿಥ್ಯಾಜ್ಞಾನದಿಂದ ಎಲ್ಲರ ಮನಸ್ಸಿನಲ್ಲಿ ಕಲಿ ಹೊಕ್ಕಿದ್ದಾನೆ. ಹೊಕ್ಕಿ ತಾನು ಎಲ್ಲರ ಜ್ಞಾನವನ್ನು ಕೆಡಿಸಿ ಮಿಥ್ಯಾಜ್ಞಾನವನ್ನು ತುಂಬಿ ತಾನು ಜಗತ್ತು ಸುಳ್ಳು ಅಂತ ಮಾಡುವಂತಹ ಪ್ರಭಾವವನ್ನು ಕಲಿ ಮಾಡಿದ್ದ. ಆಗ ಆ ಕಲಿಯ ಸಂಹಾರ ಮಾಡಲಿಕ್ಕೆ ಹೇಗೆ ಸಾಧ್ಯ? ಬಾಣವನ್ನು ಹೊಡೆದು ಕಾರಣ ಇಲ್ಲ. ಹಾಗಾಗಿ ಯಾರ ಮನಸ್ಸಿನಲ್ಲಿ ಹೊಕ್ಕಿದ್ದಾನೋ ಸಜ್ಜನರ ಮನಸ್ಸಿನಲ್ಲಿ, ಆ ಎಲ್ಲ ಸಜ್ಜನರ ಮನಸ್ಸಿನಲ್ಲಿ ಮತ್ತು ಸಚ್ಚಾಸ್ತ್ರ ಶಸ್ತ್ರೇಣ ನಿಹತ್ಯ ಶೀಘ್ರಂ. ಸಚ್ಚಾಸ್ತ್ರವೆಂಬ ಶಸ್ತ್ರಗಳು, ಆ ಶಸ್ತ್ರದಿಂದ ಬಾಣವನ್ನು, ಆ ಶಸ್ತ್ರವೇ ಒಂದು ಬಾಣ, ಆ ಬಾಣವನ್ನು ಪ್ರಯೋಗ ಮಾಡಿ ಎಲ್ಲರನ್ನ ಪರಮಾತ್ಮ ಸಂಹಾರ ಮಾಡಿದ್ದ. ಆಗಲೂ ದೈತ್ಯರಿಗೆ ದೇವರ ಮೇಲೆ ವಿಶೇಷ ಆದರ ಗೌರವ ಮರ್ಯಾದೆಗಳು ಬಂದಿದ್ದವು. ಹಾಗಾಗಿ ಅವರೆಲ್ಲ ದೇವರ ಮೇಲೆ ಭಕ್ತಿ ಮಾಡಿದರೆ ನಡೆಯೋದಿಲ್ಲ. ಯಾಕೆ? ಅವರೆಲ್ಲ ಅಂಧನ್ ತಮಸ್ಸಿಗೆ ಹೋಗೋರು. ಅಂಧನ್ ತಮಸ್ಸಿಗೆ ಹೋಗೋರಿಗೆ ದೇವರಲ್ಲಿ ಭಕ್ತಿ ಬರುವುದು ಅಗತ್ಯವಿಲ್ಲ. ಮತ್ತು ಅಷ್ಟೇ ಅಲ್ಲದೇನೆ ಕಾಟಾಚಾರಕ್ಕಾಗಿ ಈಗ ದೇವರಲ್ಲಿ ಎಂದೂ ಭಕ್ತಿ ಇರುವುದಿಲ್ಲ. ದೇವರ ಅಲಂಕಾರ ನೋಡಿ, ದೇವರ ಗುಡಿ ನೋಡಿ, ದೇವರ ಭಕ್ತರ ನೋಡಿ 10,000 ಮಂದಿ ಊಟಕ್ಕೆ ಹಾಕಿದ್ದು ನೋಡಿ ಅವ್ರ ಭಕ್ತಿ ಬಂದ್ಬಿಡ್ತಾರೆ. ಕೆಲವು ಭಜನೆ ಅಂತಾರೆ, ಅಷ್ಟೋತ್ತರ ಅಂತಾರೆ, ಅದು ಇದು ಮಾಡಿದ ಕುಣಿತಾರೆ, ರಥೋತ್ಸವ ಮಾಡ್ತಾರೆ. ಆಗ ಕಣ್ಣಿನಲ್ಲಿ ನೀರು ಬರ್ತದೆ, ಮೈ ಮರೆತು ಕುಣಿತಾರೆ. ಅದೆಲ್ಲ ಎಷ್ಟರ ತನ ಭಕ್ತಿ? ಸ್ವಲ್ಪ ಹೊತ್ತು ಇರುವ ಭಕ್ತಿ. ಭಕ್ತಿ ಅಲ್ಲ ಅಂತಲ್ಲ, ಅದು ಭಕ್ತಿ ಅಲ್ಲದು. ಭಕ್ತಿ ಇದ್ದಂತೆ. ನಿಜವಾದ ಭಕ್ತಿ ಯಾವಾಗ ಬರಬೇಕು ಗೊತ್ತಾ? ದೇವರ ಮಹಾತ್ಮ್ಯವನ್ನು ಹೇಳ್ತಾ ಇದ್ದಾಗ. ಅಷ್ಟೆಲ್ಲ ರಥೋತ್ಸವ ಮಾಡ್ತಾರೆ, ಕುಣಿತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಕೊನೆ ಈ ಕಡೆ ಬಂದು ಇದು ಮಾಡ್ತಿರ್ತಾರೆ. ಅಂಥವ್ರು ಭಕ್ತರು ಅನ್ಬೇಕಾ? ಅಂಥ ಭಕ್ತರು ಆಗಿ ಅವತಾರ ಮಾಡಿದ್ದಾರೆ ದುಷ್ಟರು. ಅವರೆಲ್ಲ ದಾರಿ ತಪ್ಪಿಸ್ತಾ ಇದ್ದಾರೆ. ನಾ ಹೇಳೋ ಮಾತಲ್ಲ, ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ. ಆ ಎಲ್ಲ ದೈತ್ಯರು ದೇವರ ಭಕ್ತರಂತೆ ನಟನೆ ಮಾಡುವಂತಹ ಜನರಾಗಿದ್ದಾರೆ. ನೀನು ಕಡಿಮೆ ಮಾಡಬೇಡ ಅಂತ ಹೇಳಿ 1-4 ದಿವಸ ಅವ್ರ ಜೊತೆಗಿದ್ದಿದ್ದು
ಕೆಟ್ಟ ಚಟಗಳನ್ನು, ದುಷ್ಟ ಶಾಸ್ತ್ರಗಳನ್ನು, ದುಷ್ಟ ಸಂಪರ್ಕಗಳನ್ನು ಮಾಡಿಸಿ ಸಜ್ಜನರ ಹಾದಿ ತಪ್ಪಿಸುವ ಮಾರ್ಗವನ್ನು ಈಗೇನು ಬಾಣ ಪ್ರಯೋಗ ಮಾಡಿಕೊಳ್ಳುವ ಕಾರಣಿಲ್ಲ. ಹಿಂಗೆ ದುಷ್ಟ ಚಟಗಳನ್ನು ಹಚ್ಚಿಕೊಟ್ಬಿಟ್ರೆ ಸಾಕು, ಸಜ್ಜನರು ಹಾಳಾಗಿ ಹೋಗ್ಬಿಡ್ತಾರೆ. ಹಾಗಾಗಿ ಅಂಥ ರೂಪದಿಂದ ಬಂದವರನ್ನು ಕೋಟಾ ನೋಟ್ ಅಂತಾರಲ್ಲ, ಹಾಲು ಅಥವಾ ಫಿನೈಲ್ ಯಾವುದು ಗೊತ್ತಾಗದೇ ಇದ್ದ ಜನ ಪಾಪ ಫಿನೈಲ್ ಕುಡಿದು ಸಾಯ್ಲಿಕ್ಕತ್ತಾರೆ. ಅದಕ್ಕೆ ದೇವರು ಬಂದು, ನೀನು ಬಂದು ಯಾವುದು ಹಾಲು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾರು ಒಳ್ಳೆಯ ಜನ, ಯಾರು ಕೆಟ್ಟ ಜನ, ಇದನ್ನು ಸ್ಪಷ್ಟವಾಗಿ ತಿಳಿಸಿಕೊಟ್ಟು ಜನಕ್ಕೆ ನೀನು ಉಪಕಾರ ಮಾಡಬೇಕು. ಒಂದು ಸಂಹಾರ ಮಾಡೋದು ಒಂದು, ಇದನ್ನು ವಿಭಾಗ ಮಾಡೋ ಕೊಡೋದು ಒಂದು, ಇದು ಮಾಡೋ ಕೆಲಸ ನಿಂದು. ಹಾಗಾಗಿ ನೀನು ಬರಬೇಕು. ಯಾಕೆ ಅಂದರೆ ದೇವರಲ್ಲಿ ಭಕ್ತಿ ಮಾಡಿಬಿಟ್ರೆ ಅವರಿಗೆ ಮೋಕ್ಷವಾಗಿ ಬಿಡುತ್ತದೆ, ಅಂಧಂತಮಸ್ಸಾಗುವುದಿಲ್ಲ. ದೇವರಲ್ಲಿ ದ್ವೇಷ ಮಾಡಬೇಕು. ಅದೇ ರೀತಿಯಾಗಿ ವಾಯುದೇವರಲ್ಲಿಯೂ ದ್ವೇಷ ಮಾಡಬೇಕು. ಶ್ರೀಮದಾಚಾರ್ಯ ಹೇಳ್ತಾರೆ ನೋಡ್ರಿ, ನಿತಾಂತ ಮುತ್ಪಾದ್ಯ ಭವದ್ವಿರೋಧಂ ತಥಾಚ ವಾಯೋ ಬಹುವಿ ಪ್ರಕಾರೈ. ಹಾಗಾಗಿ ವಾಯುದೇವರು ಭೂಮಿ ಮೇಲೆ ಅವತಾರ ಮಾಡಿ, ಕೃಷ್ಣ ಭೂಮಿ ಮೇಲೆ ಅವತಾರ ಮಾಡಿ ಸುಮ್ಮನೆ ಕುಚೇಷ್ಟೆಗಳನ್ನು ಮಾಡಿ ದೈತ್ಯರನ್ನು ಹುರಿದುಂಬಿಸಿದರು ದ್ವೇಷಕ್ಕೆ. ಕೆಲಸ ಇಲ್ಲ ಅಂತಿಲ್ಲ ಅವರಿಗೆ, ಇದೇ ಕೆಲಸ. ದೇವರನ್ನು ಇವತ್ತು ಯಾರೋ ಒಬ್ಬರು ಸಿಕ್ಕರು, ಎಲ್ಲಿ ಹೊಂಟ್ರಿ? ಗುಡಿಗೆ ಹೊಂಟಿರಿ. ಏನು ಮಾಡ್ತೀರಿ ಗುಡಿಗೆ ಹೋಗಿ? ಏನು ಮಾಡ್ತೀರಿ ಪ್ರಸಾದ ತಿಂದು? ಎಷ್ಟು ದಿವಸದಿಂದ ಗುಡಿಗೆ ಹೋಗ್ತೀರಿ, 2 ದಿವಸದಿಂದ ಪಾಠಕ್ಕೆ ಹೋಗ್ತೀರಿ, 2 ದಿವಸ ಪ್ರವಚನ, ಎಷ್ಟು ದಿವಸ ದೇವರ ಭಕ್ತ ಸ್ವಾಮಿಗಳು ಪಂತ್ರಾಕ್ಷತೆ ಎಲ್ಲ ತೊಗೊಂಡ್ರೆ ನಿಮ್ಮ ಕಷ್ಟ ಪರಿಹಾರ ಆಗಿದೇನು? ಆಗಿಲ್ಲ. ಮತ್ತು ಹೋಗಿ ಏನು ಮಾಡ್ತೀರಿ ನೀವು ಅಂತಂದ್ಬಿಟ್ರೆ ಸಾಕು. ಇಷ್ಟೇ ಹೇಳ್ತಾರೆ. ಇಷ್ಟು ಹೇಳಿದ್ರೆ ಸಾಕು, ದುಷ್ಪರಿಣಾಮಕ್ಕೆ ಒಳಗಾಗಿ ಹೋಗದೆ ಬಿಟ್ಬಿಡ್ತಾರೆ. ಇಂಥವರೆಲ್ಲ ಮಾಡೋರು ಯಾರು? ದೈತ್ಯರೇ ಇವರು. ಹಾಗಾಗಿ ಹೀಗೆ ಮಾಡಿಬಿಟ್ಟರೆ ದೇವರಲ್ಲಿ ಇದ್ದ ಭಕ್ತಿನೂ ಹೋಗಿಬಿಡುತ್ತದೆ. ಹಾಗಾಗಿ ದೇವರಲ್ಲಿ ಭಕ್ತಿ ಮಾಡುವಂತೆ ವಾಯುದೇವರಲ್ಲಿಯೂ ಭಕ್ತಿ ಮಾಡಿದರೆ ಮೋಕ್ಷವಾಗ್ತದೆ. ದೇವರಲ್ಲಿ ದ್ವೇಷ ಮಾಡಿ ವಾಯುದೇವರಲ್ಲಿ ದ್ವೇಷ ಮಾಡದೇ ಇದ್ದರೆ ಅನಂತಮಸ್ಸಾಗುವುದಿಲ್ಲ. ಇದ ಮಾತನ್ನೇ 14ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ಮುಂದೆ ಹೇಳೋರಿದ್ದಾರೆ. ದೇಶಂ ಹೃತೆ ನಹಿ ಹರಿತ್ ತಮಸೌ ಪ್ರವೇಶ ಪ್ರಾಣೇ ಚ ತೇನ ಜಗತಿ ಮನುತೌ ಪ್ರಪನ್ನೋ ತತ್ಕಾರಣ. ಭೀಮಸೇನ್ ದೇವರು ಆಟ ಆಡ್ತಾ ಇರ್ತಾರೆ. ಮುಂದೆ ಬರ್ತದೆ ಕಥೆ, ನೆನಪಾಯಿತು ಅಂತ ಹೇಳ್ತೇನೆ. ಆಗ 100 ಜನ ಎಲ್ಲ ಕೌರವರು, ದುರ್ಯೋಧನಾದಿಗಳು ಎಲ್ಲರೂ ಗಿಡ ಹತ್ತಿ ಮೇಲೆ ಕೂತಿರ್ತಾರೆ. ಇವ್ರು ಸುಮ್ಮನೆ ಹೋದವ್ರಿಗೆ ಹೋಗಿ ಜೋರು ಗಿಡ ಅಳ್ಳಾಡಿಸ್ಬಿಡ್ತಾರೆ. ದೊಡ್ಡ ಗಿಡ. ಆ ಗಿಡವನ್ನು ಅಳ್ಳಾಡಿಸ್ಬಿಡ್ತಾರೆ. ಅಳ್ಳಾಡಿಸಿ ಆ ಎಲ್ಲ 100 ಜನ ದಬ 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 ಅಂತ ತಳಗೆ ಬಿದ್ದುಬಿಡ್ತಾರೆ. ಬಿದ್ದಾಗ ಕೂಡ್ರಿ ಬೀಳ್ತಾರೆ. ಬಿದ್ದಾಗ ಯಾಕೆ ಹೀಗೆ ಮಾಡಿದರು ಅಂತ ಕೇಳಿದರೆ, ಕೇವಲ ದೇವರನ್ನು ದ್ವೇಷ ಮಾಡಿದರೆ ಸಾಲದು. ಮುಕ್ತಿಯನ್ನು ಕೊಡುವಂತಹ ಭೀಮಸೇನ ದೇವರ, ವಾಯುದೇವರ, ಮುಖ್ಯಪ್ರಾಣ ದೇವರವು ದೇಶವಾಗಬೇಕು. ಹಾಗಾಗಿ ತಾವು ಕೆದರಿ ಜಗಳ ತಕ್ಕೊಂಡ್ರು, ದ್ವೇಷ ಮಾಡಿಸಿಕೊಂಡ್ರು. ಅದೇ ಮಾತಿಲ್ಲಿ ಬರ್ತದೆ. ಅದೇ ಅನೇಕ ಪ್ರಕಾರಗಳಿಂದ ದ್ವೇಷವನ್ನು ಮಾಡುವಂತೆ ಆಗಬೇಕು. ಅಂದಾಗಲೇನೆ ಅವರಿಗೆ ಅಂಧಂತಮಸ್ಸು ಆಗ್ತದೆ. ಹಾಗಾಗಲೇನೆ ಇನ್ನು ಕಂಸ ಹುಟ್ಟಿದ ಧರ್ಮಸ್ಯ ಮಿಥ್ಯಾತ್ವ ಭಯಾತ್ ವಯಂ ತ್ವಾಂ ಅಥಾಪಿ ವಾಂ ದೈತ್ಯಾಶು ಆಪ್ತಿ ಭೀತ ಯ ಉಗ್ರಸೇನೋ ಸುರಗಾಯಕಸ್ಸ ಜಾತೋ ಯದುಶ್ವೇಷ ಯಥಾಭಿಧೇಯ. ಉಗ್ರಸೇನನ ಮಗನಾದ ಏನು ನೀವು ಕಾಲನೇಮಿಯನ್ನು ಸಂಹಾರ ಮಾಡಿದಿರಲ್ಲ, ದೇವರು ಬಂದು ಚಕ್ರದಿಂದ 2,000 ಕೈಗಳನ್ನು 1,000 ತಲೆಗಳನ್ನು ಕತ್ತರಿಸಿ ಹಾಕಿ ಅವನನ್ನು ಸಂಹಾರ ಮಾಡಿದ. ಆ ಕಾಲನೇಮಿಯೇ ಈಗ ಕಂಸನಾಗಿ ಬರ್ತಾ ಇದ್ದಾನೆ. ಹಾಗಾಗಿ ಅವನನ್ನು ಸಂಹಾರ ಮಾಡಿ ನೀನು ಅಂಧಂತಮಸ್ಸಿಗೆ ಕಳಿಸಬೇಕಾಗಿದೆ ದೇವರು. ಈ ಜವಾಬ್ದಾರಿ ನಿಂದೇ ಇದೆ. ಹಾಗಾಗಿ ನೀನು ಕೃಷ್ಣನಾಗಿ ಅವತಾರ ಮಾಡು. ಯಸ್ತ್ವತ್ ಪ್ರಿಯಾರ್ಥಂ ನ ಹತೋ ಹಿ ವಾಯುನಾ ಭವತ್ಪ್ರಸಾದಾತ್ ಪರಮೀಶಿತಾಪಿ ಸ ಏಷ ಭೋಜೇಷು ಪುನಶ್ಚ ಜಾತೋ ವರಾದುಮೇಢಸ್ಯ ಪರೇರಜೇಯಃ. ರುದ್ರದೇವರ ವರದಿಂದ ಅವನು ಅಜೇಯನಾಗಿದ್ದಾನೆ. ಮತ್ತು ಯ ಉಗ್ರಸೇನೆ ಜನಿತೋ ಸುರೇಣ ಕ್ಷೇತ್ರೇ ಹಿ ತದ್ರೂಪಧರೇಣ ಮಾಯೆಯ ಗಂಧರ್ವಿಜೇನ ದ್ರುಮಿಳೇನ ನಾಮ್ನ ಹಂಸೋ ಜಿತೋ ಏನ ವರಾಶ್ಚೀಪತಿ. ಜಿತ್ವಾ ಜಲೇಶಂ. ಅವನೇನು ಮಾಡಿದ? ಅವನು ಜರಾಸಂಧನಂತ, ಮದ್ರದೇಶ ರಾಜ ಜರಾಸಂಧ. ಆ ಜರಾಸಂಧ ಯಾರು? ವಿಪ್ರಚಿತ್ತಿ. ಯಾವ ವಿಪ್ರಚಿತ್ತಿಯನ್ನು ವಾಯುದೇವರು ಗದಾಪ್ರಹಾರ ಮಾಡಿ ಕೊಂದರಲ್ಲ, ಎಲ್ಲ ಉಳಿದೆಲ್ಲ ಚಿಕ್ಕ ಚಿಕ್ಕ ದೈತ್ಯರಿದ್ದಾರೆ, ಅವರನ್ನೇನು ಕೋಟ್ ಮಾಡಲಿಲ್ಲ. ಯಾರು ಮಹಾಘೋರ ದೈತ್ಯರೋ
ದೇವರು, ವಾಯುದೇವರು, ಇಂದ್ರದೇವರೇ ಮೊದಲಾದ ಮಹಾದೇವತೆಗಳು ಅವರನ್ನು ಕೊಲ್ಲುವ ಪ್ರಸಂಗ ಬಂತೋ ಆ ಎಲ್ಲ ದೈತ್ಯರು, ನಾಯಕರು, ಮುಖಂಡರು ಈಗ ಭೂಮಿ ಮೇಲೆ ಹುಟ್ಟಿ ಬಂದಿದ್ದಾರೆ. ಅಂದ ಮೇಲೆ ಭೂಭಾರವಾಗಿದೆ. ಆ ಭೂಭಾರ ಹರಣ ಆಗಬೇಕು. ದೇವರು ನೀನು ಬಂದು ಅವತಾರ ಮಾಡಿದರೆ ಸಾಧ್ಯ ಅಂತ ಪ್ರಾರ್ಥನೆ ಇದೆಲ್ಲ. ಹಾಗಾಗಿ ಆ ವಿಪ್ರಚಿತ್ತಿಯನ್ನು ಅಂದರೆ ವಿಪ್ರಚಿತ್ತಿ ಜರಾಸಂಧ, ಆ ಜರಾಸಂಧನನ್ನು ಒಲಿಸಿಕೊಂಡಿದ್ದಾನೆ ಯಾರು? ಕಂಸ. ಹಾಗಾಗಲೇನೆ ಆ ಜರಾಸಂಧನ ಮಕ್ಕಳು ಅಸ್ಥಿಪ್ರಾಸ್ತಿ ಅಂತ ಹೇಳಿ ಒಮ್ಮೇನಾಯಿತು, ಕಂಸ ಸಮುದ್ರಕ್ಕೆ ಹೋದ. ಸಮುದ್ರರಾಜನ ಜೊತೆಗೆ ಯುದ್ಧವಾಡಿ ಸಮುದ್ರದಲ್ಲಿ ಇದ್ದ ಎಲ್ಲ ಆಸ್ತಿ ಪಾಸ್ತಿ ಮುತ್ತು ರತ್ನ ವಜ್ರಗಳನ್ನು ಎತ್ತಿಕೊಂಡು ಬಂದ್ಬಿಟ್ಟ. ಆಗ ರುದ್ರದೇವರು ಈ ಜರಾಸಂಧನ ಮಕ್ಕಳನ್ನು ನೋಡಿಕೊಳ್ಳಲು ಒಬ್ಬ ದೂತನನ್ನು ಕಳಿಸಿರ್ತಾರೆ. ವಿಧಾತು ಆ ವಿಪ್ರಚಿತ್ತಿಗೆ ರುದ್ರದೇವರ ವರ ಇದೆ, ಹಾಗೆ ಬ್ರಹ್ಮದೇವರ ವರ ಇದೆ. ಸರ್ವೇ ರಜೇಯ, ಅವನ ವಶಕ್ಕೆ ಬರದೇ ಇದ್ದ ಯಾವ ಆ ಕಾಲಿನ ರಾಜರಂತ ಇದ್ದರೋ ಆ ಯಾವ ರಾಜರು ಇವನಿಗೆ ವಶರಾಗಿಲ್ಲ ಅಂತಿಲ್ಲ. ಎಲ್ಲ ರಾಜರುಗಳು ಇವನು ವಶ. ಇವನ ಪರಾಕ್ರಮ ಅಂತದ್ದಿತ್ತು, ಅಂಥ ಮಹಾಬಲಿಷ್ಠ ಇವನು. ಅಂಥ ವಿಪ್ರಚಿತ್ತಿ ಜರಾಸಂಧ ಅವನ ಮಕ್ಕಳಿಗೆ ಶಿವನ ದೂತನ ಕಾವಲಿಗಾಗಿ ಇಟ್ಟಿದ್ರು. ಅಂಥವ್ರನ್ನು ಓಡಿಸಿ ಎಬ್ಬಿಸಿ ಕರ್ಕೊಂಡು ಬಂದಿದ್ದ, ಅಪಹಾರ ಮಾಡಿಕೊಂಡು ಬಂದಿದ್ದ. ಅಪಹಾರ ಮಾಡಿದ್ದಕ್ಕೆ ಜರಾಸಂಧನಿಗೆ ಸಿಟ್ಟಾಗಲಿಲ್ಲ, ಸಂತೋಷ ಆಯಿತು. ಓಹೋ, ನನ್ನ ಶಕ್ತಿ ಸಾಮರ್ಥ್ಯಗಳನ್ನು ಮೀರುವ ಒಬ್ಬ ವ್ಯಕ್ತಿ ಇದ್ದಾನ, ಅಂದರೆ ನನ್ನ ಮಕ್ಕಳನ್ನು ಮುಟ್ಟುವ ಸಾಮರ್ಥ್ಯ, ಧೈರ್ಯದಿಂದ ಮುಟ್ಟುವ ಸಾಮರ್ಥ್ಯ ಇದ್ದ ವ್ಯಕ್ತಿ ಇದ್ದಾನ. ಯದ್ಯಪಿ ಕಂಸನಕ್ಕಿಂತ ಪರಾಕ್ರಮಿಯವು, ರುದ್ರದೇವರ ಬ್ರಹ್ಮದೇವರ ವರ ಇದೆ. ಆದರೂ ತಾನು ಈ ಧೈರ್ಯವನ್ನು, ಸಾಹಸವನ್ನು ನೋಡಿ ಸುಮ್ಮನಾಗಿ ತಾನು ಹಾಗೆ ಇದ್ದಾನೆ. ಆಗ ಸರ್ವೇರಜಯ್ಯೋ ಬಲಮುತ್ತಮಂ ತಜ್ಞಾತ್ವೈವ ಕಂಸಸ್ಯ ಮುದಾಸುತೇದದು. ಸಂತೋಷದಿಂದ ತನ್ನ ಮಕ್ಕಳನ್ನು, ಅಸ್ಥಿಪ್ರಾಸ್ತಿಯನ್ನು ಜರಾಸಂಧ ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ನಿವಾರಯಾಮಾಸದ ಕಂಸ ಮುದ್ಧತಂ ಶಕ್ತೋಪಿ ಯೋ ಯಸ್ಯ ಬಲೇನ ಕಶ್ಚಿತ್ ತುಲ್ಯ ಪೃಥಿವ್ಯಾ. ಜರಾಸಂಧನ ನೋಡ್ರಿ, ಆಗಿನ ಕಾಲದ ಅಂತಾರೆ, ಜರಾಸಂಧನಂತಹ ಮಹಾಪರಾಕ್ರಮಿ ಜಗತ್ತಿನಲ್ಲಿ ಆಗಿನ ಕಾಲದಲ್ಲಿ ಯಾರೂ ಇದ್ದಿದ್ದಿಲ್ಲ. ತುಲ್ಯ ಪೃಥಿವ್ಯಾಂ ವಿವರೇಶು ವಾ ಕ್ವಚಿತ್ ವಶೇ ಬಲಾತ್ಯೋ ನೃಪತಿಶ್ಚಕಾರ. ದೇವರು ಅಷ್ಟೇ ಅಲ್ಲ, ಹಿಂದಕ್ಕೆ ನೀನು ಹಯಗ್ರೀವ ಅವತಾರದಿಂದ ಮಧುಕೈಟಬರನ್ನು ಸಂಹಾರ ಮಾಡಿದಿ. ವೇದಗಳನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದವನು. ವೇದ ಅಪೌರುಷಿ, ಅದನ್ನೇನು ಅಪಹಾರ ಮಾಡಿಕೊಂಡು ಹೋಗ್ತಾನೆ. ವೇದಗಳಿಗೆ ಅಭಿಮಾನಿಯಾದ ದೇವತೆಗಳನ್ನು ಅಪಹಾರ ಮಾಡಿಕೊಂಡು ಹೋಗಿದ್ದಿ ನೀನು. ಆ ಮಧು ಮತ್ತು ಕೈಟಬರು ಅವರನ್ನು ನೀನು ಸಂಹಾರ ಮಾಡಿದ್ದಿ ಹಯಗ್ರೀವ ರೂಪದಿಂದ. ಹಯಗ್ರೀವರ ಸ್ತೋತ್ರದಲ್ಲಿ ಬರ್ತದೆ ಇದು. ಈಗ ಅವರೇ ಮತ್ತು ಹಂಸ ಡಿಭಿಕರಾಗಿ ಅವತಾರ ಹುಟ್ಟಿದ್ದಾರೆ. ಯಾರು ಹಿಂದೆ ನಿನ್ನ ಕೈಯಿಂದ ಮಧುಕೈಟವರಾಗಿ ವೇದವನ್ನು ಅಪಹಾರ ಮಾಡಿಕೊಂಡಾಗ ನೀವು ಅವರನ್ನು ಸಂಹಾರ ಮಾಡಿದ್ಯೋ ಆ ಮಧುಕೈಟವರೇ ಹಂಸ ಡಿಭಿಕರಾಗಿ ಹುಟ್ಟಿದ್ದಾರೆ. ರುದ್ರದೇವರ ವರವಿದೆ. ಮತ್ತು ಅಷ್ಟೇ ಅಲ್ಲದೇನೆ ಜರಾಸಂಧ ಅಂತಂದ್ರೆ ರುದ್ರದೇವರ ಅಪಾರ ಭಕ್ತ. ಅವನಂಥ ಭಕ್ತರು ಜಗತ್ತಿನಲ್ಲಿ ರುದ್ರದೇವರಿಗೆ ಇನ್ಯಾರೂ ಇಲ್ಲ. ಆದರೆ ದೈತ್ಯ ಜರಾಸಂಧನಾದ ಮೇಲೆ ರುದ್ರದೇವರ ಭಕ್ತಿ ಮಾಡುವುದರೊಳಗೆ ಉತ್ತಮನಾದವನು ಯಾರು ಅಂತಂದರೆ ಇವನೇ, ಮಧುಕೈಟವರು. ಮಧುಕೈಟವರು ಜರಾಸಂಧನ ತರುವಾಯ ರುದ್ರದೇವರ ಭಕ್ತರು. ಪ್ರಥಮವಾಗಿ ರುದ್ರದೇವರಲ್ಲಿ ಅತಿಶಯವಾದ ಭಕ್ತಿಯನ್ನು ಮಾಡುವನು ಜರಾಸಂಧ. ಅವರು ಹುಟ್ಟಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಅಸುರರು ಭೂಮಿ ಮೇಲೆ ಅವತಾರ ಮಾಡಿದ್ದಾರೆ. ಸ್ವಾಮಿ, ನಿತಾಂತ ಮುತ್ಪಾದ್ಯ ಭವದ್ವಿರೋಧಂ ತಥಾ ಚ ವಾಯೋ ಬಹುವಿಪ್ರಕಾರೈ ಸರ್ವೇಷು ದೇವೇಷು ಚ ಪಾತನೀಯ ತಮಸ್ಯಂಧೇ ಕಲಿಪೂರ್ವಾಸುರಾಶ್ಚ. ಕಲಿ ಮೊದಲಾದ ಎಲ್ಲ ಅಸುರರನ್ನು ತಮಸ್ಸಿಗೆ ಹಾಕುವ ಜವಾಬ್ದಾರಿ ನಿಂದು. ಹಿಂದೆ ರಾವಣ ಕುಂಭಕರ್ಣರಾಗಿದ್ದರು, ಅವರನ್ನು ನೀನೇ ಸಂಹಾರ ಮಾಡಿದ್ದಿ ರಾಮಾವತಾರದಿಂದ. ಈಗ ಅವರು ಶಿಶುಪಾಲ ದಂತವಕ್ರ ಅಂತ ಹೇಳಿ ಭೂಮಿ ಮೇಲೆ ಹುಟ್ಟಿ ಬರ್ತಾ ಇದ್ದಾರೆ. ಮಹಾಸುರಾವೇಶ ಯುತವು, ಮಹಾಸುರರು, ಅವರಲ್ಲಿ ಜಯ ವಿಜಯರ ಆವೇಶ ಇದೆ. ಆ ಜಯ ವಿಜಯರಿಗೆ ನಿನ್ನ ಮುಕ್ತಿ ಸ್ಥಾನವನ್ನು ಕೊಡಬೇಕು. ಇವರಲ್ಲಿದ್ದ ಅಸುರರನ್ನು ತಮಸ್ಸಿಗೆ ಹಾಕಬೇಕು. ದೇವರಿಗೆ ರಿಪೋರ್ಟ್ ಮಾಡ್ತಾ ಇದ್ದಾರೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಮಾಡಬೇಕು ನೀನು. ಯೌತೌ ತವಾರಿ, ನಿನ್ನ ಅಸುರು, ನಿನ್ನ
ದ್ವೇಷವನ್ನು ಮಾಡೋರು. ಯೋ ಪ್ರವಿಷ್ಟೋ ದೈತ್ಯೇತು ತವಾಂಧತಮ ಪ್ರವೇಶೋ ಯೋತೋ ತ್ವದೀಯೋ ಭವದೀಶ ವೇಶ್ಮ. ವೇಶ್ಮ ಅಂದರೆ ಮನೆ, ನಿನ್ನ ಮನೆಯಲ್ಲಿದ್ದವರು ತ್ವಯಾಪುರ ಪ್ರಾಪಣೀಯೋ ಪರೇಶ ಅಂತ ಹೇಳಿ ಆಮೇಲೆ ಸಾಲ್ವರಾಜ ಹುಟ್ಟುತ್ತಾನೆ, ಬ್ರಹ್ಮದತ್ತನ ಮಗ ಸಾಲ್ವ. ಅವನು ಯಾರು ಅಂತಂದರೆ ಆವಿಶ್ರಯೋ ಬಲಿಮಶ್ಚಕಾರ ಪ್ರತೀಪಮಸ್ಮಾಸು ತದೀಯ ಈಶ. ಹೀಗೆ ಅನೇಕ ಅಸುರರಿದ್ದಾರೆ. ಆ ಅಸುರರೆಲ್ಲರೂ ಕೂಡ ಈಗ ಬಲಿ ಅಂತ ಹೇಳಿ ತಾನು ಅಸುರ, ಆ ಅಸುರನೇ ಈಗ ಸಾಲ್ವನಾಗಿ ಹುಟ್ಟಿದ್ದಾನೆ. ಯಾರ ಮಗ ಅವನು? ಬ್ರಹ್ಮದತ್ತನ ಮಗ. ಮೊನ್ನೆ ಕಥೆ ಬಂದಿತ್ತು ಒಂದು. ಆ ಸಾಲ್ವ ಮತ್ತು ಅಂಬಾಲಿಕಾ ಕರ್ಕೊಂಡು ಹೋಗಬೇಕಾದಾಗ ನಾನು ಸಾಲ್ವನನ್ನು ಮದುವೆ ಮಾಡ್ಕೊಳ್ತೇನೆ ಅಂತ ಹೇಳಿದಾಗ ಆ ಸಾಲ್ವನೇ ಬ್ರಹ್ಮದತ್ತನ ಮಗ. ಮಾಯಾಮಯಂ ದೇವಿ ಮಮಾನಮಗ್ರಂ ಅಭೇದ್ಯಮಾಪ್ತಂ ಸಕಲೇರ್ಗಿರೀಶಾತ್. ಹೀಗೆ ಆಮೇಲೆ ಕೀಚಕ, ಬಾಣ ಎಂಬ ಅಸುರ, ಅವನು ಕೂಡ ನಾಸೋ ಹತಕ್ ಶಕ್ತಿಮತಾಪಿ ತತ್ರ ಕೃಷ್ಣಾಮತಾರೇವ ಮಯೇವ ವದ್ಯ. ಇಲ್ಲೂ ಆಜ್ಞಾ ಪರಮಾತ್ಮನ ಮತ್ತು ವರ ಇರೋದರಿಂದ ಪರಮಾತ್ಮನ ವಾಯುದೇವರು ಅವನನ್ನು ಸಂಹಾರ ಮಾಡಲಿಲ್ಲ, ಕಾಲನೇಮಿಯನ್ನು ಸಂಹಾರ ಮಾಡಲಿಲ್ಲ. ಹಾಗಾಗಿ ಕಂಸನನ್ನು ಕೃಷ್ಣನೇ ಸಂಹಾರ ಮಾಡಿದ, ಜರಾಸಂಧನನ್ನು ಮತ್ತೆ ಇವರು ಸಂಹಾರ ಮಾಡಿದರು. ಹೀಗೆ ಭೀಮಸೇನ ದೇವರು ಸಂಹಾರ ಮಾಡಿದರು. ಯೋ ಬಾಣಮಾವಿಶ್ಯ ಮಹಾಸುರೋಭೂತ್ ಸ್ಥಿತಸ್ಸ ನಾಮ್ನ ಪ್ರತಿತೋಪಿ ಬಾಣ ಸಕೀಚಕೋ ನಾಮ ಬಭೂವ ರುದ್ರ ವರಾದವಧ್ಯ. ರುದ್ರನ ವರದಿಂದ ಅವಧ್ಯನಾದ ಯಾವ ಬಾಣ ಎಂಬ ಮಹಾ ಅಸುರನೇ ಈಗ ಕೀಚಕನಾಗಿ ಹುಟ್ಟಿದ್ದಾನೆ. ಮಹಾಬಲಿಷ್ಠ ಕೀಚಕ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್. ಆಗಲೇ ನಾವು ಕೇಳಿದ್ವಿ, ಮದ್ರರಾಜ ಯಾರು? ಜರಾಸಂಧ ಹಸ್ತಿನಾವತಿಗೆ ಎಂದೂ ಯುದ್ಧಕ್ಕೆ ಬರಲಿಲ್ಲ. ಯಾಕೆ? ಭೀಷ್ಮರಿದ್ರಲ್ಲಿ. ಭೀಷ್ಮರು ಸಾಮಾನ್ಯರಲ್ಲ. 525 ವರ್ಷಗಳ ಕಾಲ ಅಸ್ತ್ರ ಶಸ್ತ್ರ ವೇದ ಶಾಸ್ತ್ರಗಳನ್ನು ಸಕಲ ವಿದ್ಯೆಗಳನ್ನು ತಾವು ಬಲ್ಲವರು. ಅಂಥವರಿದ್ದಾಗ ನಾನು ಯಾಕೆ ಹೋಗಬೇಕು ಅಂತ ಸುಮ್ಮನಾಗಿತ್ತು. ದ್ರೋಣಾಚಾರ್ಯರು ಮಹಾಪರಾಕ್ರಮಿಗಳಿದ್ದರು, ಹಾಗಾಗಿ ಅಲ್ಲಿ ಯುದ್ಧಕ್ಕೆ ಹೋಗಲಿಲ್ಲ. ಅದು ಬಿಟ್ಟರೆ ಜರಾಸಂಧನ ವಶಕ್ಕೆ ಬರದೇ ಇದ್ದ ಯಾವ ರಾಜರೇ ಇದ್ದಿದ್ದಿಲ್ಲ. ಕೀಚಕನ ಹತ್ರ ಹೋಗಿದ್ದಿಲ್ಲ. ಕೀಚಕನು ಮಹಾಪರಾಕ್ರಮಿ, ಕೀಚಕನಿಂದ ದೂರ ಇದ್ದ. ವಿರಾಟ ರಾಜ ಅತಿ ದುರ್ಬಲ. ವಿರಾಟ ರಾಜ ಹೌದಾ? ಪಾಠ ಟೈಮು. ವಿರಾಟ ರಾಜ ಅತಿ ದುರ್ಬಲನಾಗಿದ್ದರು. ಅಂದರೆ ಮದ್ರರಾಜನ ಅಪೇಕ್ಷೆ ಅತಿ ದುರ್ಬಲ. ಸಮರ್ಥನಾಗಿದ್ದೇ ಇದ್ದ ವಿರಾಟ ರಾಜ. ಅವನು ಮತ್ತೆ ಮತ್ಸ್ಯದಲ್ಲಿ ಬಂದವನು ವಿರಾಟ ರಾಜ. ಅವನ ಹೆಸರು ನಾವು ಮೊನ್ನೆ ಕಥೆಯನ್ನು ಕೇಳಿದ್ದೇವೆ. ಅವಳಿ ಜವಳಿ ಒಂದು ಗಂಡು ಒಂದು ಹೆಣ್ಣು ಹುಡ್ತದೆ ಅಂತ ಕೇಳಿದ್ದೇವೆ. ಆ ವಿರಾಟ ರಾಜನು ಸಮರ್ಥನೇ, ಆದರೆ ಮದ್ರರಾಜನ ಮುಂದೆ ಅಷ್ಟು ಸಮರ್ಥ ಅಲ್ಲ. ಆದರೆ ಕೀಚಕ ಇದ್ದಲ್ಲಿ, ಹಾಗಾಗಿ ಕೀಚಕನ ಮುಂದೆ ನಾವು ಹೋಗೋದು ಬೇಡ ಅಂತ ಸುಮ್ಮನಾಗಿದ್ದ. ಹಾಗಾಗಿ 1 2 3 4 ಕೈ ಬಟ್ಟು ಎಣಿಸೋ ಅಷ್ಟು ರಾಜರು ಮಾತ್ರ ಅವನು ವಶರಾಗಿದ್ದಿಲ್ಲ. ಅದು ಬಿಟ್ಟರೆ ಸಮಗ್ರರಾದ ರಾಜರು ವಶರಾದ ಅಂಥ ರಾಜರು ಭೂಮಿ ಮೇಲೆ ಅವತಾರ ಮಾಡಿದ್ದಾರೆ. ಅಸುರರೇ ರಾಜರಾಗಿ ಅವತಾರ ಮಾಡಿದ್ದಾರೆ. ಹಾಗಾಗಿ ಅವರನ್ನು ಸಂಹಾರ ಮಾಡಲಿಕ್ಕೆ ನೀನು ಬರಬೇಕು ಅಂತ ಪ್ರಾರ್ಥನೆ. ಕೀಚಕ ಅಂತವನು ಅತಃ ತ್ವಯಾ ಭುವಿ ಅವತೀರ್ಯ ದೇವಕಾರ್ಯಾಣಿ ಅಖಿಲಾನಿ ದೇವ ತ್ವಮೇವ ದೇವೇಶ ಗತಿಸ್ಸುರಾಣಾಂ ಬ್ರಹ್ಮೇಶ ಕ್ರೇಂದು ಯಮಾದಿಕಾನಾಂ. ಎಲ್ಲ ದೇವತೆಗಳಿಗೆ ಗತಿಯಾದವನೇ ನೀನು, ಸಕಲ ಶಕ್ತಿ ಸಮರ್ಥನಾದವನು. ಹಾಗಾಗಿ ತ್ವಮೇವ ನಿತ್ಯೋದಿತ ಪೂರ್ಣ ಶಕ್ತಿ, ತ್ವಮೇವ ನಿತ್ಯೋದಿತ ಪೂರ್ಣ ಚಿದ್ಧನ, ತ್ವಮೇವ ನಿತ್ಯೋದಿತ ಪೂರ್ಣ ತತ್ಸುಖಸ್ತ್ವಾದೃಕ್ ನ ಕಶ್ಚಿತ್ ಕುತಯೇವ ತೇಧಿಕಃ. ನಿನ್ನಷ್ಟು ಸಮರ್ಥನಾದವನು ಜಗತ್ತಿನಲ್ಲಿ ಯಾರೂ ಇಲ್ಲ, ಉತ್ತಮರಾದವರು ಇಲ್ಲ, ಸಮಾನರಾದವರು ಯಾರಿಲ್ಲ. ಪೂರ್ಣ ಚಿದ್ಘನ ಸ್ವರೂಪನಾದ ಭಗವಂತ ನೀನು. ಹಾಗಾಗಿ ನೀನು ಬಂದು ಭೂಮಿ ಮೇಲೆ ಅವತಾರ ಮಾಡಿ ಎಲ್ಲರ ಆಪತ್ತುಗಳನ್ನು ಪರಿಹಾರ ಮಾಡು, ಇಷ್ಟಾರ್ಥಗಳನ್ನು ಕರುಣಿಸು ಅಂತ ದೇವರಿಗೆ ಪ್ರಾರ್ಥನೆ ಮಾಡಿದರೆ ಆಗ ದೇವರು ತನ್ನ ವಾಣಿಯಿಂದ ಹೇಳ್ತಾನೆ. ಯಾರಿಗೆ? ಬ್ರಹ್ಮದೇವರಿಗೆ. ಅವಶ್ಯವಾಗಿ ಬರ್ತೇನೆ, ಎಲ್ಲ ನಿಮ್ಮ ಇಷ್ಟಾರ್ಥಗಳನ್ನು ಕೊಡ್ತೇನೆ, ಅಸುರನ್ನ ನಾಶ ಮಾಡ್ತೇನೆ, ಅವರಿಗೆ ಅಂಧಂತಮಸ್ಸಿಗೆ ಕಳಿಸ್ತೇನೆ ಅಂತ ಹೇಳಿದ ಮಾತನ್ನು ಕೇವಲ ಬ್ರಹ್ಮದೇವರಿಗೆ ಮಾತ್ರ ಕೇಳುತ್ತದೆ. ಬ್ರಹ್ಮದೇವರಿಗೆ ದೇವರೂ ಕಾಣುವುದಿಲ್ಲ. ದೇವರ
ಆ ವಿಚಿತ್ರವಾದ ಅಚಿಂತ್ಯ ಶಕ್ತಿ ಸಂಪನ್ನನಾದ ಭಗವಂತನ ದೇವರು ನಾನು ಕಾಣಬೇಕು ಅಂತಂದರೆ ಬ್ರಹ್ಮದೇವರಿಗೆ ಕಾಣ್ತಾನೆ, ಅಂದರೆ ಬ್ರಹ್ಮದೇವರಿಗೂ ಕಾಣುವುದಿಲ್ಲ ದೇವರು. ಅಷ್ಟು ಅಪಾರ ಶಕ್ತಿ ಸತ್ಯ ಸಂಕಲ್ಪ ಭಗವಂತ. ಬ್ರಹ್ಮದೇವರಿಗೆ ಕೇವಲ ದೇವರ ವಾಣಿ ಕೇಳಿತ್ತು ನಾವು ಕ್ಷೀರ ಸಮುದ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾಗ. ಆಗ ಮೇರು ಪರ್ವತದ ಮೇಲುಗಡೆ ದೇವತೆಗಳಿಗೆಲ್ಲ ಕರೆದುಕೊಂಡು ಹೋಗಿ ಬ್ರಹ್ಮದೇವರು ಹೇಳ್ತಾರೆ, ಇಲ್ಲ ದೇವರು ಉಳಿದೆಲ್ಲ ದೇವತೆಗಳಿಗೆ ದೇವರ ವಾಣಿನೂ ಕೇಳಲಿಲ್ಲ, ದೇವರು ಕಾಣಿಸ್ಲಿಲ್ಲ. ಬ್ರಹ್ಮದೇವರಿಗೆ ದೇವರು ಕಾಣಿಸ್ಲಿಲ್ಲ, ವಾಣಿ ಮಾತ್ರ ಕಾಣಿಸ್ತು. ಹಾಗಾಗಿ ಆ ಮೇರು ಪರ್ವತಕ್ಕೆ ಕರೆದುಕೊಂಡು ಹೋಗಿ ನೀವೆಲ್ಲ ಅವತಾರ ಮಾಡಬೇಕು ಅಂತ ಹೇಳಿದ್ದಾನೆ ದೇವರು, ಆಜ್ಞೆ ಮಾಡಿದ್ದಾನೆ. ನೀವೆಲ್ಲ ಅವತಾರ ಮಾಡಿ ಎಲ್ಲೆಲ್ಲಿ ಏನೇನು ಕಥೆಯೆಲ್ಲ ಹೇಳ್ತಾರೆ. ಅದನ್ನು ಎಲ್ಲೆಲ್ಲಿ ಅವತಾರ ಮಾಡಬೇಕು, ಯಾರ್ಯಾರಾಗ ಅವತಾರ ಮಾಡಬೇಕು, ಎಷ್ಟು ದಿನ ಇರಬೇಕು ಎಲ್ಲ ಹೇಳಿ ಅವತಾರ ಮಾಡಿ ನೀವೆಲ್ಲರೂ ಅವತಾರ ಮಾಡಿರಿ. ಆಮೇಲೆ ದೇವರು ಬಂದು ಅವತಾರ ಮಾಡಿ ಎಲ್ಲ ಭೂಭಾರ ಹರಣವನ್ನು ಮಾಡ್ತಾನೆ ಅಂತ ಭಗವಂತ ಆಜ್ಞೆ ಮಾಡಿದ್ದಾನೆ ಅಂತ ಹೇಳಿ ಬ್ರಹ್ಮದೇವರು ಎಲ್ಲ ದೇವತೆಗಳಿಗೆ ಹೇಳ್ತಾರೆ. ಹಾಗಾಗಿ ಇನ್ಮೇಲೆ ದೇವತೆಗಳೇ ಕೆಲವರು ಮೊದಲೇ ಎಲ್ಲ ಹುಟ್ಟಿ ಬಂದಿದ್ದಾರೆ. ಪಾಂಡುರಾಜ, ಧೃತರಾಷ್ಟ್ರ ಮತ್ತು ದ್ಯುನಾಮಕ ವಸು, ದೇವವ್ರತ, ಭೀಷ್ಮಾಚಾರ್ಯರೆಲ್ಲ ಅವತ್ತು ಕಥೆಯನ್ನು ಕೇಳಿದ್ದೇವೆ. ಇನ್ನು ಮುಂದೆ ಉಳಿದವರ ಅವತಾರವನ್ನು ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.